ಹಲೋ ಹಾಯ್ ಗೈಸ್, ನಾನಿವಾಗ ನಿಮ್ಮ ಹತ್ರ ಮಾತಾಡಬೇಕು ಅಂತ ಇರೋ ವಿಷಯ, ಈಗ ಟ್ರೆಂಡಿಂಗ್ನಲ್ಲಿ ಎಲ್ಲ ಯೂಟ್ಯೂಬರ್ಸ್ ಮಾಡ್ತಿರೋದು ಪೇಡ್ ಪ್ರಮೋಷನ್ ಲೇಬಲ್ ಬಗ್ಗೆ. ನಾನು ಇದ್ರ ಬಗ್ಗೆ ನಿಮಗೆ ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಇದು ಬಂದು ಸುಮಾರು ತಿಂಗಳುಗಟ್ಟಲೆ ಆಗಿದೆ, ಆದರೆ ಈಗ ಇವರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲ ಸುಮಾರು ತಿಂಗಳುಗಟ್ಟಲೆ ಆಗಿದೆ. ನಾನು ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ಬಂದಾಗಲಿಂದನೂ ಇದು ನನಗೆ ತೋರಿಸ್ತಾ ಇದೆ. ಆಲ್ರೆಡಿ ಚೆಕ್ ಮಾಡಿದ್ದೀನಿ ನಾನು. ಅದರಲ್ಲಿ ಇಷ್ಟು ಅಮೌಂಟ್ಗೆ ಇಷ್ಟು ಲಕ್ಷ ವ್ಯೂಸ್ ತೋರಿಸ್ತೀವಿ ಅಂತ ಇದೆ, ಪಕ್ಕಾ ಇದೆ. ಬಟ್ ನಾನೊಂದು ಮಾತು ಹೇಳ್ತೀನಿ ಕೇಳಿ, ವ್ಯೂಸು ಅವರು ತೋರಿಸ್ಬೋದು, ಆದರೆ ಯಾರೂ 30 ಸೆಕೆಂಡ್ ನೋಡಲೇಬೇಕು ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಾವು ಹಾಕೋ ರೀಲ್ಸ್ನ ನೋಡಿದ್ರೂ ನೋಡಬಹುದು, ನೋಡದೆ ಹೋದರೂ ಇಲ್ಲ. ಈಗ ನೋಡೋರ್ಗಿಂತ ಮೇಲೆ 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 ಹೀಗೆ ಎಳ್ಕೊಂಡು ಹೋಗೋರೇ ಜಾಸ್ತಿ. ಅಂಥದ್ದನ್ನ ಒಂದು ಸತಿ ಕೂತ್ಕೊಂಡು ಬೇಜಾರಾಯಿತು ಅಂತಂದರೆ ಹೆಚ್ಚು ಕಡಿಮೆ ಅಂದ್ರೂ 100-200 ವ್ಯೂ ವೀಡಿಯೋಗಳನ್ನ ಹಿಂಗೆ ಎತ್ತಿ ಸುಮ್ಮನೆ ನೋಡಿಬಿಟ್ಬಿಟ್ಟಿರ್ತಾರೆ. ಅವ್ರಿಗೇನು ಜಸ್ಟ್ ಟೈಮ್ ಪಾಸ್ ಆಗಬೇಕು, ಅದಕ್ಕೆ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ನೋಡಬೇಕು, ಅದಷ್ಟೇ ಮಾಡ್ತಾ ಇರೋದು ಜನ. ಯಾಕಂದರೆ ನಾನು ಅಕ್ಕಪಕ್ಕ ಸುಮಾರು ಕಡೆ ನೋಡಿದ್ದೀನಿ. ಅದು ನೋಡಿಬಿಟ್ಟೆ ನಾನು ಇದುವರೆಗೂ ಅದಕ್ಕೆ ಕೈ ಹಾಕಕ್ಕೆ ಹೋಗಿಲ್ಲ. ಯಾಕಂತ ಅಂದರೆ ವ್ಯೂಸ್ ಆಗಬೇಕು ಅಂತಂದರೆ ನಾವು ಸ್ವಲ್ಪ ಪಾಪ್ಯುಲರ್ ಆಗಬೇಕು. ನಮ್ಮ ವೀಡಿಯೋಸ್ಗಳನ್ನ ಹಾಕಿದಾಗ ಇಮಿಡಿಯೇಟಾಗಿ ಜನ ನೋಡೋ ರೀತಿ ಆಗಬೇಕು. ಆ ರೀತಿ ಆದಾಗ ನಾವು ಈ ರೀತಿ ಪೇಡ್ ಪ್ರಮೋಷನ್ ಮಾಡಿದ್ರೂ ಎಲ್ಲೋ ಸ್ವಲ್ಪ ಮುಖಗಳೆಲ್ಲ ನೋಡಿದೆ ಅಂತ ಅಂದ್ಕೊಂಡು ಇದು ಮಾಡ್ತಾರೆ. ಈ ರೀತಿ ಸ್ಕ್ರೋಲ್ ಮಾಡ್ಕೊಂಡು ಹೋಗಿಬಿಡ್ತು ಅಂತ ಅಂದರೆ ನಾವು ಹಾಕಿರೋ ದುಡ್ಡು ಗೋವಿಂದ. ಆದರೆ ಸ್ಟಾರ್ಟಿಂಗಿಗೆ 100 ರೂಪೀಸಿಂದನೂ ಇದೆ ತೋರಿಸುತ್ತೆ, ಇಷ್ಟು ದಿವಸಕ್ಕೆ ಇಷ್ಟು ವ್ಯೂಸು, ಇಷ್ಟು ಜನ ನೋಡ್ತಾರೆ ಅಂತ ಅಂದ್ಬಿಟ್ಟು ತೋರಿಸುತ್ತೆ. ಬಟ್ ಆದರೆ ಏನು ಗೊತ್ತಾ, ಈಗ 30 ಡೇಸ್ ತನಕನೂ ತೋರಿಸ್ತಾರೆ ಅಂತ ಅಂದ್ಕೊಳ್ಳಿ, ಆದರೆ 100 ರೂಪೀಸ್ ಅಂತ ತೋರಿಸುತ್ತೆ, ಆದರೆ 100 ರೂಪೀಸ್ ಇಲ್ಲ, ಮಿನಿಮಮ್ ಇರೋದೇ 500 ರೂಪೀಸು. ಯಾಕಂದರೆ ನಮ್ಮ ವ್ಲಾಗರ್ಸ್ಗೆ ಇದಕ್ಕೇ ಒಂದು 500-1000 ಕೊಟ್ಟು ಒಂದು ಕಿಟ್ ತಗೊಳ್ಳೋಕ್ಕೆ ಇದು ಮಾಡೋಕ್ಕೇ ಕಷ್ಟಪಡ್ತಿರ್ತಾರೆ. ಅಂಥದ್ರಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗೋಗಲಿ ಅಂತ ಅಂದ್ಬಿಟ್ಟು ಸುಮ್ಮನೇನೋ ಹಾಕಿ ದುಡ್ಡನ್ನ ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಫಸ್ಟು ನೀವು ಪಕ್ಕಾ ಆಗಿ, ನಿಮ್ಮ ಕೈಲಿ ನಿಮ್ಮದು ಯಾವುದೇ ವಿಡಿಯೋ ಹಾಕಿದ್ರೂ ವೈರಲ್ ಆಗುತ್ತೆ, ನೋಡ್ತಾರೆ ಜನ ನನ್ನನ್ನು ಅನ್ನೋ ಮಟ್ಟಿಗೆ ನೀವು ಆದಾಗ ಮಾತ್ರ ಈ ಪೇಡ್ ಪ್ರಮೋಷನ್ ಲೇಬಲ್ನ ಯೂಸ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಯೂಸ್ ಮಾಡಿದ್ರೆ ನೋ ಯೂಸ್. ಓಕೆನಾ? ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮಾಡಿ ಹೇಳ್ತಾ ಇದ್ದೀನಿ. ಆಯಿತಾ? ನಿಮಗೆ ಇದು ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಬೇರೆಯವ್ರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ.